ಯಾಕಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಹೆಮ್ಮೆ ವಿಷಯ, ಒಂದು ದುಃಖದ ವಿಷಯ. ಯಾಕಂದ್ರೆ ನಿಮ್ಮೆಲ್ಲರೂ ಅಗಲಿ ಅವರ ಒಡನಾಡಿಗಳ ಸಾಕಷ್ಟು ಎಲ್ಲ ಕಲಾವಿದರ ಜೋಡಿ ಒಡನಾಟ ಇತ್ತು. ಅಂಥ ಹಿರಿಯ ಕಲಾವಿದರು ಹೋಗ್ಯಾರಂದ್ರೂ ಕೂಡ ಅವರ ಜೀವಾತ್ಮ ಮಾತ್ರ ಹೋಗಿರಬೇಕು. ಅವರು ಎಲ್ಲರ ಮನದಲ್ಲಿ ಏನಾದ್ರೂ ಚಿರಂಜೀವಿಯಾಗಿ ಉಳ್ಕೊಂಡಾರ. ಅಂಥ ಸುನ್ಯಾಳಗೌಡರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸಿಕೊಂಡು ಅದಕ್ಕೆ ಹೇಳ್ತಾರ, ನಾದವಿಲ್ಲದ ವೀಣೆ ನುಡಿಯುವುದೇಕೆ, ಬಾವುವಿಲ್ಲದ ಗೀತೆ ಹಾಡುವುದೇಕೆ, ದೇವರಿಲ್ಲದ ಗುಡಿಗೆ ದೀಪವೇಕೆ, ಸುನ್ಯಾಳ ಹನುಮಂತರಾಯ ಗೌಡರ ಮಾತಿಗೆ ಯಾವ ಸಾಕ್ಷಿ ಏಕೆ ಎಂಬ ಹಾಗೆ ಎಲ್ಲರ ಜನಮನರಲ್ಲಿ ಅಚ್ಚಗಟ್ಟನೆಯಾಗಿ ಉಳಿದುಕೊಂಡಿರೋ ಅವರು. ಹಿಂಗೆ ಜೇವೂರು ಚನ್ನಬಸಪ್ಪಗೌಡ್ರ ಗುಡಿ ಆಗ್ಬೇಕಾದ್ರೆ ಎಷ್ಟೋ ವರ್ಷದ ಮೇಲೆ ಆಗ್ಯದ. ಒಂದೇ ವರ್ಷದಾಗ ನಮ್ಮ ಸುನ್ಯಾಳ ಹನುಮಂತರಾಯ ಗೌಡರ ಗುಡಿ ಆಯಿತು. ನಮಗೊಂದು ಇನ್ನೊಂದು ಸಂಕಲ್ಪ ಏನಿತ್ತಂದ್ರೆ, ಈ ತೋಟದಾಗ ಆಗೋದೇ ಊರಾಗ ಒಂದು ಸರ್ಕಲ್ ಆಗ್ಲತ್ತೇಳಿ ಭಾಳ ದಿವಸ ನಮ್ಮದು ಕನಸಿತ್ತು. ಅದನ್ನೂ ಕೂಡ ಇವತ್ತಿನ ಈ ವೇದಿಕೆ ಮೇಲೆ ಘೋಷಣೆ ಆಗ್ಯದ. ಯಾಕಂದ್ರೆ ಅವ್ರದ್ದೊಂದು ಸರ್ಕಲ್ ಆಯ್ತಂದ್ರೆ ಜಗತ್ತಿನ ಕಲಾವಿದರು ಎಷ್ಟು ಮಂದಿ ಇದೀವಲ್ಲ ಅವ್ರಂಗೆ ನಾವು ನಡಿಬೇಕಂತಕ್ಕಂಥ ಕುಡಿತಕ್ಕಂಥ ದೈವಿಕ ಒಂದೇ ಸಂಕಲ್ಪ ನಂದು. ಯಾಕಂದ್ರೆ ಅವ್ರ ಹೆಸರು ನಾವು ತೊಳಿ ಕಟ್ಟೆ ಆಯ್ತು, ಅವ್ರಿಗೆ ಹಾಕಿ ಕೊಟ್ಟು ಹಾದಿ ಒಳಗಡೆ ನಾವು ನೀವೆಲ್ಲರೂ ಹೋಗೋಣ ಅಂತಕ್ಕಂಥ ಒಂದು ಮಾತು ಹೇಳಿಕೊಂಡು ನನ್ನ ಇಲ್ಲಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ವತಿಯಿಂದ ಅನಂತ ಕೋಟೆ ಭಕ್ತಿ ಪ್ರಾಣ ಸಮರ್ಪಿಸಿಕೊಂಡು ಎರಡು ಮಾತುಗಳು. ಸರ್ವಿಯ ಬುಳ್ಳಾನ್ ಮಾಸ್ತರ್ ಅವರಿಗೆ ಗೌರವಪೂರ್ವಕವಾದಂತ ಧನ್ಯವಾದ ಸರ್. ಮಾಯೆ ಐತಿ ಅಂದ್ರೆ ಯಾಕೆ ಗೊತ್ತೇನ್ರಿ, ಇಡೀ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯದಾಗ ಭಂಡಾರ ದೇವರಂದ್ರೆ ಹನುಮಂತರಾಯ ಗೌಡ್ರು ಒಬ್ಬರ ಅವರಲ್ಲಿ ಗಾಣಿಗೇರ್ ಮಂದಿರಿ ಅವ್ರು ಈ ಬುದ್ಧಿ ಕೊಡ್ಕೊತಾರೆ. ಅವ್ರ ಭಂಡಾರ ದೇವರ ಸುನ್ಯಾಳದವ್ರ ಅಲ್ರಿ, ಉಟ್ಕೆ ಅವ್ರದಾರು ಕಟ್ಟತಿ ನಮ್ಗೆಲ್ಲರೂ ಈ ಬಂಗಾರ ಯಾವ ಗುಡಿಗೆ ದಿನ ಬಂದು ತಿಂಗ ಹೊಡ್ಕೊಂಡು ಯಾವ ಮಾಸಿಗೆ ಹೊಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಬೇಕಾದ ಬಂಗಾರ ಐತಿ ನೋಡ್ರಿ ಗೌಡ್ರ. ಜೋರಾಗಿ ಚಪ್ಪಾತ ಬಗ್ಗೆ ಅವ್ರಿಗೆ ಭೀಮಸೇನ ಹೇಳೋರಿಗೆ ದಯವಿಟ್ಟು ಇನ್ನೂ ಸ್ವಲ್ಪ ಗೌಡ ಹೆಸರುಗಳು ಗೌಡ್ರ ಬರ್ರಿ. ಸಂತಗೌಡ್ರ ಪಾಟೀಲ್ ವೇದಿಕೆ ಬಂದ ಹೂಗುಚ್ಚ ಅಂತ ಹೋಗ್ಬೇಕು. ದಯವಿಟ್ಟು ಇನ್ನೂ ಯಾರಾದರೂ ಹೊಸಪರ್ಲಿ ಕಲಾವಿದರು ಬಂದ್ರ ವೇದಿಕೆ ಸಾಬಣ್ಣ ನಮಸ್ಕಾರ. ನೀವು ವೇದಿಕೆ ಮೇಲೆ ಬಂದ ಈ ಹೂಗುಚ್ಚ ಅಂತ ಹೋಗ್ಬೇಕು. ದಯವಿಟ್ಟು ಶಿರಾಡೋನ್ ಗಿರ್ಮಲ್ ಮಾಸ್ತರು, ಲಮನಟ್ಟಿ ತುಕಾರಮಣ್ಣ ಅವರು, ನಮ್ಮ ಸಂಗೋಗಿ ಶ್ರೀಗಳು ಯಾರಿ ಇಲ್ಲಿ ಹೋದವ್ರು ಹೋಗ್ಲಿ ಇದ್ದವ್ರಿ ಬಂದು ವೇದಿಕೆ ಅದಾರಿ. ದಯವಿಟ್ಟು ತುಕಾರಮಣ್ಣ ಲಮಾನಟ್ಟಿ ಅವರು, ಶಿರಾಡೋನ್ ಗಿರ್ಮಲ್ ಮಾಸ್ತರು, ದಯಮಾಡಿ ನಮ್ಮ ಜಕ್ಕಣ್ಣ ಮಾಸ್ತರ್ ಇಂಗ್ಲಿಷ್ ಜಕ್ಕಣ್ಣ ಸರ್, ನಮ್ಮ ಸತ್ಯಪ್ಪನ ಹಳ್ಳೂರ್ ಅವರು, ಗುರ್ಲಿಂಗ್ ಮಾಸ್ತರು, ಇವ್ರು ಯಾಕಂದ್ರೆ ಜೋಡಿ ಸರಿಸಾಟಿ ಹಾಡಿದ ಕಲಾವಿದರು. ಈಗ ಹೆಂಗ ಮನ್ಸಿದ ಮಾರೆ ಮನದಾಳ ಮಾತು ಬಿಚ್ಚ ಹೇಳ್ಯಾನ ಹಂಗ 5 ನಿಮಿಷ ಎಲ್ಲರೂ ಹೇಳ್ಬೇಕ ತಮ್ಮಲ್ಲಿ ವಿನಂತಿ. ಎಲ್ಲಾರು ಇಟ್ಕೊಂಡು ಹೋಗ್ತಾರೆ ಮನ್ಸಿಂದ ಮಾರ ರೋಕ್ ಬಾಯ್ ಟೋಕ್ ಇಲ್ಲ ಸಭಾದಾಗೂ ಹಂಗ ಇಲ್ಲಿ ಹಂಗ. ಅವಂದ ಹನುಮಂತ ಗೌಡ್ನಾಗ ಮಾತಾಡಕ ಬರಂಗಿಲ್ಲ ಅಂದಿಲ್ರಿ. ನೀವು ರಗಡ ಸಾಹಿತ್ಯ ಬರ್ಲಿಕ್ಕರಿ ನಿಮ್ಗೆ ಮಾತಿನ ಮೂತ ಅವ್ನು ರೋಕ್ ಬಾಯ್ ಟೋಕಿ ಅವನು. ಅದಕ್ಕೆ ದಯವಿಟ್ಟು ಇನ್ನೂ ಯಾರಾದರೂ ಬರಿ ಗೌಡ್ ದಯವಿಟ್ಟು ಅವರು ಬ್ಯಾಡ್ಲಕತ್ತಾರ. ದಯವಿಟ್ಟು ಶಿರಾಡೋನ್ ಗಿರ್ಮಲ್ ಸರ್, ನಮ್ಮ ಲಮನಟ್ಟಿ ತುಕಾರಮ್ಮನ ಅವರು, ಹಳ್ಳೂರು ಸತ್ಯಪ್ಪನವರು, ಬಿಜ್ಜರಿಗೆ ಸೋಮಲಿಂಗ ಅವರು, ಇನ್ನು ಹಿರಿಯ ಕಲಾವಿದರು ವೇದಿಕೆ ಮೇಲೆ ಬಂದ ನಿಮ್ಮ ಹನುಮಂತ ಗೌಡ ಜೋಡಿ ನೀವು ಸಾವಿರಾರು ಕಾರ್ಯಕ್ರಮ ಮಾಡಿರಿ. ಅಂತ ಸಂಭಾಷಣೆದ ಮಾತುಗಳನ್ನ 4 ನುಡಿ ಅವ್ರ ಬಗ್ಗೆ ಹೇಳ್ಬೇಕ ತಿಳ್ಕೊಂಡು ಎಲ್ಲ ಅಭಿಮಾನಿ ಬಳಗದವ್ರು ನಿಮ್ಮ ಹಾದಿ ಕಾಯಕತ್ತಾರ. ದಯವಿಟ್ಟು ನಿಮ್ಗೆ ಎಲ್ಲ ಮುಗಿದ ತಕ್ಷಣ ಸಂಗೋಗಿ ಶ್ರೀಗಳು ಲಾಸ್ಟ್ ಆಶೀರ್ವಚನ ಸರ್, ಅವ್ರ ಜೋಡಿ ಹಾಡತಕ್ಕಂಥ ಕಲಾವಿದರು ಅವ್ರು ಲಾಸ್ಟ್ ಆಶೀರ್ವಚನ ನೀಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ. ಹಲೋ, ದಯವಿಟ್ಟು ಇನ್ಕ ಹೇಳಿವಿ. ಕೋಳಿ ಸಮಾಜದ ಅಧ್ಯಕ್ಷರು ಮಲ್ಲಿನಾಥ್ ಭೀಮಾಶಂಕರ್ ಕೊಟ್ಟಿದ್ದಾರೆ. ಶ್ರೀಶೈಲ್ ಮಾಸ್ತರ್ ಇಂಗ್ಲೇಶ್ವರದವರು 1,000 ರೂಪಾಯಿ, ನಗರ ಸಿದ್ಧ ಡೋಳಿನ ಸಂಘ ಬಾಬಾ ನಗರದವ್ರು 1,000 ರೂಪಾಯಿ, ಅಮೋಕ್ಷ ಡೋಳಿನ ಸಂಘ ಮಟ್ಟಿಯಾಳ್ ದುಂಡಪ್ಪ, ಮಾಳಿಂಗೇಶ್ವರ ನಾಟ್ಯ ಸಂಘ ಹೇಳಿ ಸರ್. ದಯವಿಟ್ಟು ಮಲ್ಕನಗೌಡರು ಬಿರಾದಾರ ಮೋರಂ ಕಲಾವಿದರು 1,000 ರೂಪಾಯಿ, ಮಾಳಿಂಗರ ನಾಟ್ಯ ಸಂಘ ಬತ್ಕೊಂಡ್ಕಿ 1,000 ರೂಪಾಯಿ, ಬಸವಣ್ಣ ಶಿಗನಾಪುರ 100 ರೂಪಾಯಿ, ಕಲ್ಯಾಣಿ ಭೀಮಾಶಂಕರ್ ಝಳಕಿ 500 ರೂಪಾಯಿ, ಪ್ರಭು ಅನ್ನೋರು ಕೊಟ್ಟಾರ 100 ರೂಪಾಯಿ, ನಾಗಪ್ಪ ಹಿರೇಕೊರಬರು 500 ರೂಪಾಯಿ, ಗುರ್ಲಿಂಗ್ ಮಾಸ್ತರ್ ಸಂಕನಾಳು 1,000 ರೂಪಾಯಿ, ಬುತ್ತಾಳಿ ಮಾಸ್ತರ್ ಸಿಂದಗಿ ಹೆಗ್ಗೇರಿಸಿದ ಡೋಳಿನ ಸಂಘದವರು ಕೂಡ ಅವರು 1,000 ರೂಪಾಯಿ, ಪ್ರಭಾಕರ್ ಚೌಲ ಅವರು ಕೂಡ 200 ರೂಪಾಯಿ ಕೂಡ ತುಂಬ ಧನ್ಯವಾದಗಳು. ಈಗ ನಮ್ಮ ಬಾಗೇವಾಡಿ ಮುದ್ಕನ್ ಮಾಸ್ತರ್ ಅವರು 2 ಮಾತನ್ನ ಬಾಗೇವಾಡಿ ಮುದ್ಕನ್ ಸರ್ ಹೂಗುಚ್ಚ ಕೊಟ್ಟಿಲ್ಲ, ಅವರು ವೇದಿಕೆ ಬರಬೇಕು. ಹೂಗುಚ್ತು ಒಂದು 2 ಮಾತು ಮಾತಾಡಿ ಇಳಿಬೇಕ ತಮ್ಮಲ್ಲಿ ದಯವಿಟ್ಟು ಶಿರೋನ್ ಗಿರ್ಮಲ್ ಸರ್, ತುಕಾರಮ್ಮನ್ನ ಲಮಾನಟ್ಟಿ ಅವರು ವೇದಿಕೆ ಬರಬೇಕು. ಹೋಗ್ಯಾರ್ತ್ರಿ.
ನಗರ ಸಿದ್ದೇಶ್ವರ ಗಾಯನ ಸಂಘ ಸಾಕಿನ್ ನಗರ ಬಾಬಾನಗರದ ಸಾಬು ಅಣ್ಣನ ಮೇಳದವರು ಕೂಡ 1,001 ಕೊಟ್ಟಿದ್ದಾರೆ. ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರು ವೇದಿಕೆ ಮೇಲೆ ಬಂದ ಈ ಹನುಮಂತಗೌಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥವ್ರು ಕೂಡ ಹೂಗುಚ್ಚು ಕೊಡ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನು ಸ್ವೀಕರಿಸಬೇಕಂತ ಹೇಳಿ ವಿನಂತಿ ಸರ್. ಬರ್ರಿ ಸರ್, ಬೇಗ ಬೇಗನೆ ಬರ್ರಿ. ಹೆಸರು ಹೇಳಿ. ದಯವಿಟ್ಟು ಬರ್ರಿ. ನಮಸ್ಕಾರ. ಯಾರ ಅನ್ನಪ್ರಸಾದ ಶೋಕನೆ ಮಾಡಲ ದಯವಿಟ್ಟು ಅನ್ನಪ್ರಸಾದ ಸೇವನೆ ಮಾಡಬೇಕು. ದಯವಿಟ್ಟು ಬಳ್ಳಾಪ್ ಮಾಸ್ತರ್ ತೊರವಿ, ಶಿವರಾಮ್ ಮಾಸ್ತರ್ ಶಿವನಿಗೆ ಅವರು ಯಾರಿದ್ದೀರಿ ಇದ್ದವ್ರ ಕಲಾವಿದ್ರಿ. ಸಿರಿಸೈಲನ್ನ ಅನ್ನಪ್ಪ ಜಮಖಂಡಿ ಅವರು ಕೂಡ 500 ರೂಪಾಯಿ ಸಹಾಯಾರ್ಥವಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಸರ್. ರಾಕೇಶ್ ರಮೇಶ್ ಜಮಖಂಡಿ ಅವರು ಕೂಡ 501 ರೂಪಾಯಿ ಸಹಾಯಾರ್ಥವಾಗಿ ನೀಡಿದ್ದಾರೆ. ಅವರಿಗೂ ಕೂಡ ದೇವರು ಒಳ್ಳೆ ಆಯುರ್ವೇದಕ್ಕೆ ಕೊಡ್ಲಿ. ಧನ್ಯವಾದ. ಯಾಕಂದ್ರೆ ಮಳೆ ಅಭಾವ ಐತಿ ಅಂತ ಹೇಳಕತ್ತಾನ ಮಾರಾಯ. ಮತ್ತು ಅಜ್ಜಗಳು ಕೂಡ ದಿವಸ ಪ್ರವಚನ ಮತ್ತು ಕಾರ್ಯಕ್ರಮ ಅದಾವ. ದಯವಿಟ್ಟು ಇವತ್ತು ಎಲ್ಲಾ ಕಡೆ ಕಾರ್ಯಕ್ರಮ ಇರೋದ್ರಿಂದ ಯಾರು ಮಾತಾಡೋರಿದ್ದೀರಿ ಆಮೇಲೆ ನಮ್ಗೆ ಟೇಜಕ್ಕೆ ಕರೀಲಿಲ್ಲ, ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಯಾರು ಮಾಡಬೇಡ್ರಿ. ಮಾನಸಿದ ಮಾರಾಯ ಕಲ್ಮೇಶ್ ಅವರು ವಾರಿಗೆ ಹಾಡವ್ರದಾರ, ಅವ್ರಿಗೆ ಕೊಟ್ಟು ಅನ್ನಬೇಡ್ರಿ. ದಯವಿಟ್ಟು ಯಾರು ಮಾತಾಡ್ತೀರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗಂಟಿ ಸರಿಗೂ ಮತ್ತು ಕಲ್ಮೇಶ್ ಮಾಸ್ತರ್ ಅವರಿಗೂ ಮತ್ತು ಉತ್ನಾಳ್ ಪರಶು ಮಾಸ್ತರ್ ಅವರಿಗೂ ಈ ಹೂಗುಚ್ಚ ಸನ್ಮಾನವನ್ನು ನೆರವೇರಿಸ್ಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಯಾರಾದರೂ ಅವ್ರ ಹೆಸರು ಬಂದಿಲ್ಲ ಅಂದ್ರೆ ಅವರ ಜೊತೆಯಲ್ಲಿ ಬಂದಿರತಕ್ಕಂಥವ್ರು ಅವ್ರ ಹೆಸರು ಪ್ರಸ್ತಾಪನೆಯನ್ನು ಮಾಡಿದ್ರಿ ಅಂದ್ರೆ ಅವ್ರನ್ನ ವೇದಿಕೆ ಮೇಲೆ ಕರೆಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ. ಈಗ ಉತ್ತಾಳ ಪರಶು ಮಾಸ್ತರ್ ಅವರಿಗೆ ಕೂಡ ಗೌರವಪೂರ್ವಕವಾದಂತಹ ಪುಷ್ಪವನ್ನು ನೀಡಿ ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು, ಅದ್ಭುತ ಕಲಾವಿದರಾಗಿರ್ತಕ್ಕಂಥವ್ರು ತೊರವಿಯ ಬುಳ್ಳಪ್ಪ ಮಾಸ್ತರ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಅವ್ರನ್ನ ನಾನು ಕೇಳ್ಕೊತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಸಮಸ್ತ ತಮ್ಮಲ್ಲಿ ವಿನಂತಿ. ಬಂಧುಗಳು ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಅವರಲ್ಲಿ ನಾನು ಪದೇ ಪದೇ ಆಗಿ ನಾನು ಕೇಳ್ಕೊತಾ ಇದ್ದೀನಿ. ತೊರವಿಯ ಬುಳ್ಳಾನ್ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು 2 ನುಡಿಗಳನ್ನು ಹಂಚ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಆ ಮುದುಕಾನ್ ಮಾಸ್ತರ್ ಅವರಿಗೂ ಕೂಡ ಪುಷ್ಪವನ್ನು ನೀಡಿ ಗೌರವಿಸಬೇಕು. ಅವರು ವೇದಿಕೆ ಮೇಲೆ ಕೂತ್ಕೊಡಿ ಸರ್, ಅಲ್ಲಿ ಕೂತ್ಕೊಡಿ. ಇವತ್ತಿನ ಈ ನಮ್ಮ ಸೊನ್ಯಾಳಗೌಡರ ಒಂದು